ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಮಧ್ಯಾಹ್ನ ಮೇಲೆ ವ್ಲಾಗ್ನ ಶುರು ಮಾಡಿದೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ. ಈಗ ಈ ಡ್ರೆಸ್ ಹಾಕೊಂಡು ಎಲ್ಲಿ ರೆಡಿ ಆದೆ ಅಂತ ನೀವು ನೋಡ್ತಾ ಇರ್ಬೋದು. ಪಾವಗಡ ಹೋಗ್ತಾ ಇದ್ದೀನಿ. ಹೊಸದೊಂದು ಗುಡಾಣ ತೊಗೊಂಡು ಬರಬೇಕು. ತುಂಬ ದಿನದಿಂದ ನಮ್ಮ ಮನೆಯವ್ರು ಹೇಳ್ತಾ ಇದ್ರು. ಅಂದರೆ ನಮ್ಮ ಮನೆಯವ್ರದ್ದೇ ಇದು ಇಂಟ್ರೆಸ್ಟು. ಯಾಕೆಂದರೆ ಅದು ಪ್ಲಾಸ್ಟಿಕ್ ಕ್ಯಾನಲ್ಲೇ ನೀರು ತೊಗೊಂಡು ಬರ್ತೀವಿ, ಮತ್ತು ಹಿಡ್ಕೊಂಡು ಕುಡಿಯೋದು ಕ್ಯಾನಲ್ಲೇ ಹಿಡ್ಕೊಂಡು ಕುಡಿತೀವಿ. ಅದಕ್ಕೋಸ್ಕರ ಇದೆಲ್ಲ ಅವಾಯ್ಡ್ ಮಾಡಬೇಕು. ಒಂದು ಮಣ್ಣಿನ ಮಡಿಕೆ, ಅಂದರೆ ಗುಡಾಣ ಅಂತೀವಿ ಹೇಳ್ರಿ ನಾವು, ಮಣ್ಣಿನ ಮಡಿಕೆನ. ಸೊ ಹಂಗಾಗಿ ಆ ಮಡಿಕೆಯಲ್ಲಿ ನೀರು ನಾವು ಚಂಬಲ್ ತಗೊಂಡು ಕುಡಿಬೇಕು. ಆ ಥರ ಮಾಡಬೇಕು ನೀರು ಕುಡಿಯೋದು. ಅದೇನೋ ಒಂಥರ ಅನಿಸುತ್ತೆ ಈಗ ಈ ನಡುವೆ ಕುಡಿಯೋದಕ್ಕೆ ಬೇಸಿಗೆಯಲ್ಲಿ ಅಂತ ಅಂದರು. ಇನ್ಮೇಲೆ ಬೇಸಿಗೆನೆಲ್ಲ ಯಾವಾಗಲೂ ಹಂಗೆ ಮಾಡೋಣ ಬಿಡು ಅಂತಂದು ಹೇಳ್ಬಿಟ್ಟು ಈಗ ಅದಕ್ಕೆ ಅಂತಂದೆ ಹೊರಟಿದ್ದೀವಿ. ಆದರೆ ನಂದೊಂದು ಸ್ವಲ್ಪ ವರ್ಕ್ ಇದೆ ಪಾವಗಡದಲ್ಲಿ, ಅದನ್ನು ನೋಡ್ಕೊಂಡು ಬರಬೇಕು. ಈ ಡ್ರೆಸ್ನ ನನಗೆ ಪಾವಗಡದಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿದ್ದೆ ನೋಡ್ರಿ. ಸೊ ಅಲ್ಲಿ ತೊಗೊಂಡು ಬಂದಿರುವಂಥ ಡ್ರೆಸ್ ಇದು ತುಂಬ ಚೆನ್ನಾಗಿದೆ. ಕ್ಲಾತು ಅಷ್ಟೇ, ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಇದು ಸೆಕೆಂಡ್ ಟೈಮ್ ನಾನು ವೇರ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ನಾನು ತುಮಕೂರಲ್ಲಿ ಒಂದು ವಿಡಿಯೋ ಶೂಟ್ಗೆ ವೇರ್ ಮಾಡಿದ್ದೆ. ಇವಾಗ ಹಾಕ್ಕೊತಾ ಇದ್ದೀನಿ. ಈ ಸೆಕೆಗೆ ಈ ಥರ ಸ್ವಲ್ಪ ಕಾಟನ್ ಡ್ರೆಸ್ಸಸ್ಸೇ ಪರವಾಗಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇದನ್ನೇ ಹಾಕ್ಕೊಂಡೆ. ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೆ. ಆಗಲೇ ಒಂದು ಹಾಫ್ ಆನ್ ಅವರ್ ಆಗಿತ್ತು ಸ್ನಾನ ಮಾಡಿ. ಈಗ ಮತ್ತೆ ಒಂದು ಸಾರಿ ರೆಡಿ ಆಗ್ತಾ ಇದ್ದೀನಿ. ಆವಾಗ ಸುಮ್ಮನೆ ಒಂದು ಕ್ರೀಮ್ ಹಚ್ಕೊಂಡಿದ್ದೆ ಅಷ್ಟೇ, ಈಗ ಫೇರ್ ಆ್ಯಂಡ್ ಲವ್ಲಿ ಪೌಡ್ರು. ಸೊ ಎಲ್ಲ ಹಾಕ್ಕೊಂಡು ಈಗ ರೆಡಿ ಆಗ್ತಾ ಇದ್ದೀನಿ. ನಾನು ರೆಡಿ ಆಗೋಷ್ಟರಲ್ಲಿ ನಮ್ಮ ಮನೆಯವರು ಇವತ್ತು ರೆಡಿಯಾಗಿದ್ದರು ಬೇಗನೆ. ಅವ್ರು ಹೋಗಿ ನೀವು ಕಾರೆಲ್ಲ ತೆಗೀರಿ ಈಚೆಗೆ, ನಾನು ರೆಡಿ ಆಗ್ತಿರ್ತೀನಿ ಅಂತಂದು ಹೇಳಿದ್ರೆ ಸರಿ ಅಂತಂದು ಹೇಳಿದ್ರು. ಮತ್ತು ನನಗೆ ಬ್ಯಾಗ್ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ಯಾರಿನೂ ಇಟ್ಕೊಂಡಿದ್ದೀನಿ ಕವರಲ್ಲಿ. ಅದೇನು ಎತ್ತ ಅಂತ ಹಾಗೆ ಮುಂದೆ ಹೇಳ್ತಾ ಹೋಗ್ತಾ ಇರ್ತೀನಿ, ನೋಡ್ತಾ ಇರಿ. ಸೆಕೆ ಈ ಬಿಸಿಲಿಗಂತೂ ಇರೋಕ್ಕೆ ಆಗಲ್ಲ ಮನೆಯಲ್ಲಿ. ಫ್ಯಾನ್ ಅಂತೂ ಯಾವಾಗಲೂ ಓಡ್ತಾನೆ ಇರಬೇಕು ಮನೆಯಲ್ಲಿ. ಆ ರೀತಿ ನಮ್ಮ ಮನೆ ಶೀಟಿನ ಮನೆ ಆಗಿರೋದ್ರಿಂದ ಈ ಸೆಕೆಗೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ಸೆಕೆ ಆಗ್ತಾ ಇರುತ್ತೆ. ಅದರಲ್ಲಿ ಮೂವಿ ಬೇರೆ ನೋಡ್ತಾ ಇದ್ವಿ ಟಿ ವಿಲಿ. ಸೊ ಇನ್ನೇನು ಹೊರಡ್ತಾ ಇದ್ದೀವಲ್ಲ, ಇನ್ನೆಲ್ಲ ಆಫ್ ಮಾಡ್ಕೊಂಡು ಫ್ರಿಡ್ಜು ಮತ್ತು ಗ್ಯಾಸು ಎಲ್ಲ ಒಂದು ಸಾರಿ ಚೆಕ್ ಮಾಡ್ಕೊಂಡು, ಈಚೆ ಕಡೆ ಇದು ಬೇಸಿಗೆ ಅಲ್ವಾ, ಸ್ವಲ್ಪ ಚೆಕ್ ಮಾಡ್ಕೊಂಡೆ ಎಲ್ಲ ಹೊರಡಬೇಕು. ಎಲ್ಲ ರೆಡಿ ಆಯಿತು, ಇನ್ನೇನು ಹೊರಡ್ತಾ ಇದ್ದೀವಿ ಈಗ. ಹಲೋ ಎಲ್ರಿಗೂ. ಸೊ ಈಗ ಪಾವಗಡ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ಕಾರ್ ತೆಗಿತಾವ್ರೆ, ಅದಕ್ಕೆ ಸ್ವಲ್ಪ ವ್ಲಾಗ್ನ ಶುರು ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದು. ಏನಕ್ಕೆ ಅಂದರೆ ಬೇಸಿಗೆ ಸ್ಟಾರ್ಟ್ ಆಯಿತು. ಫ್ರಿಡ್ಜ್ ನೀರೆಲ್ಲ ಕುಡಿಯೋಲ್ಲ. ಫ್ರಿಡ್ಜ್ ನೀರು ಕುಡಿದ್ರೆ ಒಂಥರ ಗಂಟ್ಲು ಪೇನ್ ಆ ಥರ ಆಗುತ್ತೆ, ಫುಲ್ ಕೋಲ್ಡ್ ಇರುತ್ತೆ, ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಮಣ್ಣಿನ ಮಡಿಕೆ ತೊಗೊಂಡು ಬರೋಣ ಅಂತಂದು. ನಮ್ಮ ಕಡೆ ಗುಡಾಣ ಅಂತೀವಿ. ಸೊ ಹೊಸ ಗುಡಾಣ ತೊಗೊಂಡು ಬರಬೇಕು. ತೊಗೊಂಡು ಬಂದು ಅದರಲ್ಲಿ ನೀರು ಕುಡಿಬೇಕು ಇನ್ಮೇಲೆ. ಯಾಕಂದರೆ ಪ್ಲಾಸ್ಟಿಕ್ ಆದಷ್ಟು ಕಡಿಮೆ ಮಾಡಬೇಕು. ಅದು ಕ್ಯಾನೂ ನಾವು ಅದು ಪ್ಲಾಸ್ಟಿಕ್ ಕ್ಯಾನಲ್ಲೇ ತರ್ತೀವಲ್ವ. ಸೊ ಹಂಗಾಗಿ ಕುಡಿಯೋದು ಕ್ಯಾನಲ್ಲೇ ಇಟ್ಕೊಂಡು ಕುಡಿತೀವಿ ನೀರು. ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದು ಹೇಳ್ತಾ ಇರ್ತಾರೆ ತುಂಬ ಸಾರಿ ಜನ ಎಲ್ಲರೂ. ಅದಕ್ಕೋಸ್ಕರ ನಾನು ಇವತ್ತು ಮಣ್ಣಿನ ಗುಡಾಣ ತೊಗೊಂಡು ಬಂದು, ಹಾಗೆಯೇ ಪ್ರೊಫೆಷ್ನಲ್ ಕೊರಿಯರು ಮತ್ತು DTDC ಕೊರಿಯರಲ್ಲಿ ನನಗೆ ಸ್ವಲ್ಪ ಪಾರ್ಸಲ್ಸ್ ಬಂದಿದೆ, ಅದನ್ನು ತೊಗೊಂಡು ಹಾಗೆಯೇ ಐಬ್ರೋ ಮಾಡಿಸ್ಕೊಂಡು ಏಂಜಲ್ ಬ್ಯೂಟಿ ಸಲೂನ್ಗೆ ಹೋಗ್ತಿದ್ದೀನಿ, ನನ್ನ ಫ್ರೆಂಡ್ ಸಲೂನ್ಗೆ. ತುಂಬ ದಿನವೇ ಆಗೋಯ್ತು, ಪಾಪ ಫೋನ್ ಮಾಡ್ತಾನೆ ಇದ್ಲು ಆಗಿಂದ, ಬರಲೇ ಇಲ್ಲ ಅಂತಂದು. ಹಾಗಾಗಿ ಹೋಗಿ ಐಬ್ರೋ ಮಾಡಿಸ್ಕೊಂಡು, ಮತ್ತು ಸ್ಯಾರಿ ಒಂದು ಪ್ರೀ ಪ್ಲೇಟಿಂಗ್ ಮಾಡಿಸ್ಕೋಬೇಕು. ಯಾಕಂದರೆ ಬಡವನಹಳ್ಳಿ ಮಂಜು ಗೊತ್ತೇ ಇರುತ್ತೆ ನಿಮಗೆ, ಮೊನ್ನೆ ಬಂದೋದ್ರಲ್ಲ ನಮ್ಮ ಮನೆಗೆ ನನ್ನ ಫ್ರೆಂಡು. ಅವರೂರಲ್ಲಿ ಜಾತ್ರೆ ಇದೆ, ತುಂಬ ಚೆನ್ನಾಗಿ ಮಾಡ್ತಾರಂತೆ. ಹಾಗಾಗಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇದೆಲ್ಲ ತುಂಬ ವರ್ಕ್ಸ್ ಇದೆ. ನಮ್ಮ ಮನೆಯವರು ಸ್ವಲ್ಪ ಬಟ್ಟೆ ತೊಗೋಬೇಕಾಗಿತ್ತು, ಎಲ್ಲನೂ ನೋಡ್ಕೊಂಡು ಸ್ಲಿಪ್ಪರು ತೊಗೋಬೇಕು. ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ, ಹಾಗೆ ನೋಡ್ತಾ ಇರಿ. ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗು. ಹೊಸಬ್ರು ಯಾರಾದ್ರು ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲ ರೆಡಿ ಆಯಿತು. ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಬ್ಯಾಗು ಎಲ್ಲನೂ ತಗೊಂಡು ಈಗ ಹೊರಡೋದೇನೆ. ಸೊ ನೋಡ್ತಾ ಇರಿ ಹಾಗೆಯೇ. ಇನ್ನೇನು ಪಾವಗಡ ಎಂಟ್ರಿ ಆದ್ವಿ ನೋಡಿ. ಸೊ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಅದೆಲ್ಲ ತೋರಿಸ್ತಾ ಇರೋದು ನಾನು. ಸೊ ಅದೆಲ್ಲ ನೋಡ್ತಾ ಹಾಗೆ ನಾವು ಇದು ಎಂಟ್ರಿ ಆದರೆ ಟೋಲ್ಗೇಟ್ ಸಿಗುತ್ತೆ ಸ್ಟಾರ್ಟಿಂಗಲ್ಲೇ. ರೈಟ್ ಸೈಡ್ ಬಂದುಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಇರುತ್ತೆ. ಸೊ ನಮ್ಮ ಪಾವಗಡ ತುಂಬ ಜನ ನೋಡಿದ್ದೀರಾ ಹೇಳ್ರಿ, ನನ್ನ ವೀಡಿಯೋಸಿಂದ ಪರಿಚಯ ಮಾಡ್ಕೊಂಡಿರೋರು ತುಂಬ ಜನ ಇದ್ದೀರಾ. ಸೊ ಹಂಗಾಗಿ ನಿಮ್ಮ ಜೊತೆ ಯಾವಾಗಲೂ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಪಾವಗಡ ಬಂದರೆ ಆ ಥರ ರೋಡ್ ಆಗಿರ್ಬೋದು, ಈ ಥರ ಅಂಗಡಿಗಳು, ಹಾಸ್ಪಿಟಲ್ಲು, ಈ ಥರ ತೋರಿಸ್ತಾ ಇರ್ತೀನಿ. ಸೊ ನಿಮಗೂ ನೋಡ್ದಂಗೆ ಆಗುತ್ತೆ. ಇಲ್ಲ ನಮ್ಮೂರವರೇ ಹೋಗ್ಬಿಟ್ಟು ದೂರ ಎಲ್ಲಾದರೂ ಬೆಂಗಳೂರಲ್ಲಿ ಇರ್ತಾರಲ್ಲ, ಅಂಥವ್ರಿಗೂ ನೋಡಿದ್ರೆ ಏನೋ ಒಂಥರ ಖುಷಿ. ಸೊ ದೂರದಿಂದ ಇದ್ದಾಗ ನಮ್ಮೂರು ಸೈಡು, ನಮ್ಮ ಪಾವಗಡ ಹಿಂಗೆಲ್ಲ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಅಂಥವ್ರು ತುಂಬ ಜನ ನನಗೆ ಹೇಳ್ತಾ ಇರ್ತಾರೆ ಯಾವಾಗಲೂ, ನಾವು ಅಲ್ಲೇ ನೋಡ್ತೀವಿ ನಮ್ಮೂರು, ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮ್ಮ ಪಾವಗಡ ನಮ್ಮೂರೆಲ್ಲ ನೋಡಿದಾಗ ಅಂತಂದು ಹೇಳ್ತಾ ಇರ್ತಾರೆ. ಸೊ ಆವಾಗ ನನಗೂ ಒಂಥರ ಖುಷಿ ಅನಿಸುತ್ತೆ, ಹೌದಲ್ವಾ ನಿಜ ಅಲ್ವಾ ಅಂತ ಅನಿಸುತ್ತೆ ಅವ್ರ ಮಾತು ಕೇಳಿದಾಗ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಮಹೇಶ್ವರಿ ಇದು ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ನೋಡಿದ್ವಿ. ನಮ್ಮ ಮನೆಯವರಿಗೆ ಇದು ಡಬಲ್ದು ಪಂಚೆದು ಅದು ಸೈಜ್ ಸಿಗಲಿಲ್ಲ. ಸೊ ಹಂಗಾಗಿ ಬೇರೆ ಶಾಪಲ್ಲಿ ಹೋಗ್ಬಿಟ್ಟು ಅದು ತೊಗೊಂಡು, ಅದು ಬಟ್ಟೆದೇ 2100 ಆಯಿತು ನಮ್ಮ ಮನೆಯವ್ರದ್ದು. ಅದು ಬಟ್ಟೆ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಬಂದಿದ್ದು ಸ್ಲಿಪ್ಪರ್ ನೋಡೋಣ ಅಂತ. ನನಗೆ ಆ ಥರ ಕ್ರೀಮ್ ಕಲರಲ್ಲಿ ಬೇಕಾಗಿತ್ತು ಸ್ಲಿಪ್ಪರು. ಎಲ್ಲನೂ ಟ್ರೈ ಮಾಡಿದೆ. ಇದೀಗ ತೊಗೊತಾ ಇದ್ದೀನಲ್ಲ, ಇದು ತುಂಬ ಇಷ್ಟ ಆಯಿತು ನನಗೆ. ಏನಂದರೆ ಸೈಜ್ ಇರಲಿಲ್ಲ, ನನ್ನ ಸೈಜ್ ಸಿಗಲಿಲ್ಲ ಅಷ್ಟೇ. ಭಾಳ ಚೆನ್ನಾಗಿತ್ತು. ಇರೋದೆಲ್ಲ ನೋಡ್ತಾಯಿದ್ರು ಅವರು, ಇದೆಲ್ಲ ಟ್ರೈ ಮಾಡಿ ಅಂತ ಕೊಡ್ತಾಯಿದ್ರು ನನಗೆ.
ಎಲ್ಲ ಹಾಕ್ಕೊಂಡು ಕಾಲಲ್ಲಿ ನೋಡ್ತಾ ಇದ್ದೆ, ಆದರೆ ಯಾವುದು ನಂಗೆ ಸೆಟ್ ಆಗಲಿಲ್ಲ. ಕೊನೆಯದಾಗಿ ಒಂದೇ ಒಂದು ನೋಡಿದೆ, ಇದೆಲ್ಲ ಹೇಳ್ರಿ ಇನ್ನೊಂದು ಸ್ಲಿಪ್ಪರು ತೊಗೊಂಡೆ. ಫೈನಲ್ ಮಾಡಿದೆ. ನಮ್ಮ ಮನೆಯವರು ಬೈತಾ ಇರ್ತಾರೆ ಅವಾಗಲೇ ಹಿಂದೆ ನಿಂತ್ಕೊಂಡು, ಯಾವುದು ನೋಡಲ್ಲ ತಗೊಳ್ಳಲ್ಲ, ಬರೀ ಬರೋದು ಪ್ರತಿಯೊಂದು ಹಾಕ್ಕೊಳ್ಳೋದು ನೋಡೋದು, ಯಾವುದು ಅನ್ನೋದು ನಿಮ್ಮ ಮೈಂಡಲ್ಲೇ ಫಿಕ್ಸ್ ಆಗಲ್ವಲ್ಲ ಅಂತಂದು ಹೇಳ್ತಾ ಇರ್ತಾರೆ. ಹಂಗಲ್ಲ, ಅಲ್ಲಿಗೆ ಹೋದ್ಮೇಲೆ ಯಾವುದು ಚೆನ್ನಾಗಿರುತ್ತೆ ಅದು ನೋಡಿ ತಗೊತೀವಲ್ವ. ನಮ್ಮ ಮನೆಯವ್ರು ಹಂಗೆ ಯಾವ್ದು ನೋಡಿದ್ರೆ ಅದು ತೊಗೋಬೇಕು ಬೇಗ ಅಷ್ಟೇ, ಇಲ್ಲ ಅಂದರೆ ಬೈತಾ ಇರ್ತಾರೆ ಯಾವಾಗ್ಲೂ. ಅಲ್ಲಿಂದ ಈಗ ಸ್ಲಿಪ್ಪರ್ ಅದೆಲ್ಲ ತಗೊಂಡು, ಸ್ವಲ್ಪ ನನಗಿನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ಬೇಕಾಗಿತ್ತು. ಫ್ಯಾನ್ಸಿ ಸ್ಟೋರಲ್ಲಿ ಹೋಗ್ಬಿಟ್ಟು ಅದೆಲ್ಲ ತಗೊಂಡು ನೆಕ್ಸ್ಟು ಕಾರ್ ಹತ್ರ ಬಂದು ಕಾರ್ ತಗೊಂಡು ಏಂಜಲ್ ಬ್ಯೂಟಿ ಸಲೂನ್ಗೆ ಬಂದ್ವಿ. ಇದು ನನ್ನ ಫ್ರೆಂಡ್ದು ವಿಜಿ ಪಾರ್ಲರು. ಸೊ ನೀವು ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ, ಈ ಮಧ್ಯೆ ನೋಡಿಲ್ಲ ನೀವು. ನಾನೊಂದು ಸ್ವಲ್ಪ ಬ್ಯುಸಿ ಆದೆ, ಅದಕ್ಕೆ ಬರೋಕ್ಕೆ ನಂಗೆ ಟೈಮ್ ಇರಲಿಲ್ಲ. ಸೊ ಇವತ್ತು ಬರಲೇಬೇಕಾಗಿತ್ತು, ಯಾಕಂದರೆ ಐಬ್ರೋ ಮಾಡಿಸ್ಬೇಕಾಗಿತ್ತು. ಮತ್ತು ಸ್ಯಾರಿದು ಒಂದು ಪ್ರೀ ಪ್ಲೇಟಿಂಗ್ ಇತ್ತು, ಹಂಗಾಗಿ ಅದನ್ನು ಮಾಡಿಸ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಇಲ್ಲಿ ಇವರಿಬ್ಬರಿಗೂ ಕೊಟ್ಟೆ ಈ ಸ್ಯಾರಿನ. ಅದು ನೀಟಾಗೆಲ್ಲ ಐರನ್ ಮಾಡಿ ಮಡಿಸ್ತಾ ಇದ್ದಾರೆ ನೋಡಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಪ್ರೀ ಪ್ಲೇಟಿಂಗು. ನಿಮ್ಗೆ ಏನಾದರೂ ಫಂಕ್ಷನ್ಸ್ ಈ ಥರ ಇದ್ದಾಗ ಒಂದ್ಸರಿ ಆರಾಮಾಗಿ ವಿಸಿಟ್ ಮಾಡಿ ನೋಡಿರಿ. ನೀವು ಇವ್ರ ಸರ್ವಿಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಪ್ರೀ ಪ್ಲೇಟಿಂಗ್ ಮಾಡಿಕೊಡ್ತಾರೆ, ಹಾಗೆ ಮೇಕಪ್ಪು ಮಾಡಿಕೊಡ್ತಾರೆ, ಮತ್ತು ಐಬ್ರೋ, ಫೇಶಿಯಲ್ಸು, ಹೇರ್ ಕಟ್ಸು, ಈ ಥರ ಫುಲ್ಲು ನಿಮ್ಮ ಬಾಡಿ ಏನು ಬೇಕಂದ್ರೂ ಎಲ್ಲನೂ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅವ್ರ ಸರ್ವಿಸು, ಯಾಕಂದರೆ ಹೈಡ್ರಾ ಫೇಶಿಯಲ್ ಎಲ್ಲನೂ ಇದೆ. ಇನ್ನೊಂದು ಪ್ರತಿಯೊಂದೂ ಸಪ್ರೇಟ್ ರೂಮ್ಸ್ ಇದೆ. ಆರಾಮಾಗಿ ನಮ್ಗೆ ಯಾವುದೇ ಥರ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ, ಮೇಯ್ನು ಲೇಡೀಸ್ಗೆ. ಸೊ ಹಂಗಾಗಿ ನೀಟಾಗಿ ಇಲ್ಲಿ ಸರ್ವಿಸ್ನ ತೊಗೋಬೋದು. ಪಾವಗಡದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಪೋಸಿಟ್ ಇದೆ. ಸೆಕೆಂಡ್ ಫ್ಲೋರಲ್ಲೇ, ಥರ್ಡ್ ಫ್ಲೋರಲ್ಲಿ ಇದೆ. ಫ್ಲೋರ್ ಮರ್ತೋಗ್ಬಿಟ್ಟಿದ್ದೀನಿ, ಆಗಲೇ ತುಂಬ ದಿನ ಆಯಿತು. ಒಟ್ಟಿನಲ್ಲಿ ಮೇಲ್ಗಡೆ ಇದೆ, ನೀವು ಆಪೋಸಿಟ್ ನೋಡಿದ್ರೆ ಗೊತ್ತಾಗುತ್ತೆ. SBI ಬ್ಯಾಂಕ್ ಮುಂದೆ ಇದೆ. ನೀವು ಬಂದು ಒಂದು ಸಾರಿ ಚೆಕ್ ಮಾಡ್ಬೋದು. ಸೊ ಸರ್ವಿಸ್ನ ಚೆಕ್ ಮಾಡಿದರೆ ನೀವು ಇದು ಮಾಡ್ಕೋಬೋದು. ಐಬ್ರೋ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಳೆ. ನಂಗೆ ಮುಂಚೆಯಿಂದಲೂ ಸೆಟ್ ಆಗಿರುವಂಥದ್ದಂದರೆ ಐಬ್ರೋ. ನಾನು ಇಲ್ಲಿ ವಿಜಿ ಹತ್ರನೇ ಮಾಡಿಸ್ತಾ ಇದ್ದು ಮುಂಚೆಯಿಂದಲೂ ಅಷ್ಟೇ, ನಾನು ಸ್ಟಾರ್ಟಿಂಗಿಂದ. ಹಾಗಾಗಿ ನನಗೆ ಅದು ಐಬ್ರೋ ತುಂಬ ಚೆನ್ನಾಗಿ ಸೆಟ್ ಆಗಿಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಬೊಂಬೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಇದೆಲ್ಲ ತುಂಬ ಚೆನ್ನಾಗಿರುವಂಥದ್ದೆಲ್ಲ ಇಟ್ಟಿದ್ದಾಳೆ ಪಾರ್ಲರಲ್ಲಿ. ಇವನು ನೋಡ್ತಾನೆ ಸ್ವಲ್ಪ ಹೊತ್ತು ಕುತ್ಕೊಬಿಡ್ಬೋದು, ಅಷ್ಟು ಚೆನ್ನಾಗಿದ್ದಾವೆ ಗಿಡಗಳಾಗಿರ್ಬೋದು ಎಲ್ಲನೂ. ನಾನು ಹೋಗಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, 1 ಅವರೇ ವೆಯ್ಟ್ ಮಾಡಿದ್ವಿ. ಯಾಕಂದರೆ ನನ್ನ ಫ್ರೆಂಡ್ ವಿಜಿ ಬಂದ್ಲು ನೋಡ್ರಿ, ಸ್ಯಾರಿ ಹಾಕಿದ್ದಾಳಲ್ಲ. ಸೊ ಇವಳೇ ನನ್ನ ಫ್ರೆಂಡು, ಪಾರ್ಲರ್ ನಡೆಸ್ತಾ ಇರೋದು ಇವ್ರದ್ದೇನೆ ಸ್ವಂತ. ಇವ್ರದ್ದೆಲ್ಲ 4 ಬ್ರಾಂಚ್ ಇದೆ. ಪರಶುರಾಂಪುರ, ಶಿರಾ ಅಂತ ಅಂದೆ, ಪರಶುರಾಂಪುರ, ಅಮರಾಪುರ, ಮತ್ತು ಇದು ಲಿಂಗದಳ್ಳಿ, ಇಲ್ಲಿ ಪಾವಗಡ. ಸೊ 4 ಬ್ರಾಂಚು. ಇನ್ನು 5ನೇ ಬ್ರಾಂಚೂ ಓಪನ್ ಆಗುತ್ತೆ ಅಂತಂದು ಹೇಳ್ತಾ ಇದ್ರು. ಸೊ ಹಂಗೆ ತುಂಬ ಚೆನ್ನಾಗಿ 5-6 ಬ್ರಾಂಚೇ ಇದ್ದಾವೆ ಹೇಳ್ರಿ ಇವ್ರದ್ದು. ಚಳ್ಳಕೆರೆಯಲ್ಲಿ ಇದೆ ಒಂದು, ಹಿಂಗೆ. ಹಂಗಾಗಿ ಸೊ ಇವರು ಎಲ್ಲ ಕಡೆನೂ ಸರ್ವಿಸ್ ತುಂಬ ಚೆನ್ನಾಗಿದೆ. ಹಾಗೆ ಮೇಕಪ್ ಅಷ್ಟೇ ಹೆವಿ ಬುಕ್ ಆಗ್ತಾ ಇರ್ತವೆ, ರೆಸ್ಟೇ ಇರಲ್ಲ ಇವರಿಗೆ, ಅಷ್ಟೊಂದು ಬುಕ್ ಆಗ್ತಾ ಇರ್ತವೆ ಯಾವಾಗ್ಲೂ. ಈಗ ನಾನು ಬರೋ ಅಷ್ಟರಲ್ಲಿ ಫೋನ್ ಮಾಡಿದೆ, ಬಂದು ಇನ್ನೂ ಬರ್ತಾ ಇದ್ದೀನಿ ಅಂತಂದು ಹೇಳ್ತಾನೆ ಇದ್ಲು. ನೀರು ತುಂಬ ಬಾಯಾರಿಕೆ ಆಗಿತ್ತು, ನೀರು ತೊಗೊಂಡು ಬಮ್ಮ ಹಂಗೆ ಅಂತಂದರೆ ಸರಿ ತೊಗೊಂಡು ಬರ್ತೀನಿ ಅಂತಂದು ಹೇಳ್ಬಿಟ್ಟು ತೊಗೊಂಡು ಬಂದ್ಲು. ನೀರು ಕುಡಿದು ಅಲ್ಲಿ ಹೋಗಿದ್ಲಲ್ಲ ಸೀಮಂತಕ್ಕೆ, ಅಲ್ಲಿ ರಕ್ಷಿತಾ ಅಂತ ನನ್ನ ಫ್ರೆಂಡೂ ಆಗಿ, ಅಂದರೆ ಇವಳು ವಿಜಿ ಫ್ರೆಂಡೇ ನನ್ನ ಫ್ರೆಂಡೂ ಆಗಿದ್ದಾಳೆ. ಸೊ ಹಂಗಾಗಿ ನಾವು ಹೋಗ್ಬೇಕಾಯ್ತು ಸೀಮಂತಕ್ಕೆ. ಪಾಪ ಫೋನ್ ಮಾಡಿ ಕರೆದ್ಲು, ನಾವು ಬ್ಯುಸಿ ಇದ್ದೀವಿ, ಬೇಜಾರು ಮಾಡ್ಕೊಬೇಡ, ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತಂದೇಳಿ ಹೇಳಿದ್ದಕ್ಕೆ ಸರಿ ಆಯಿತು, ಟ್ರೈ ಮಾಡೋ ಆದಷ್ಟು ಬರೋಕ್ಕೆ ಅಂತಂದು ಹೇಳಿದ್ಲು. ಹಾಗೆ ಅಲ್ಲಿ ಸೀಮಂತ ಮುಗಿಸ್ಕೊಂಡು ನೆಕ್ಸ್ಟ್ ಬರ್ತಾ ಬಟ್ಟೆ ಶಾಪಿಂಗ್ ಮಾಡ್ಕೊಬಿಟ್ಟವಳೆ. ಸ್ಯಾರಿ ಮತ್ತು ಇದು ಶರಾರ ಎಲ್ಲ ತೊಗೊಂಡು ಬಂದಿದ್ಲು, ಅದನ್ನು ತೋರಿಸ್ತಾ ಇದ್ಲು. ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ನು. ಅದಕ್ಕೆ ಹೇಳ್ತಾ ಇದ್ಲು, ನಮಗೆ ಬೇಕು ಅಂತ ನಾವು ಹುಡುಕಿದಾಗ ಸಿಗಲ್ಲ, ನಾವು ಯಾರಿಗಾದ್ರೂ ಏನಾದರೂ ತೊಗೊಂಡು ಬರೋಕ್ಕೆ ಅಂತ ಹೋಗ್ತೀವಲ್ವ, ಗಿಫ್ಟ್ ಈ ಥರ ಕೊಡೋಕ್ಕೆ, ಇಲ್ಲ ಬೇರೆಯವ್ರ ಸೆಲೆಕ್ಷನ್ಗೆ ಅಂತ ಹೋದಾಗ ಅವಾಗ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತವೆ ಅಂತಂದು ಹೇಳ್ತಾ ಇದ್ಲು. ಅದು ನಿಜಾನೇ, ಯಾಕಂದರೆ ನಮಗೆ ಅಂತ ಬೇಕಾದಾಗ ಹೋದಾಗ ನಮಗೆ ಸಿಗಲ್ಲ, ಒಳ್ಳೆ ಚೆನ್ನಾಗಿರೋ ಪ್ರಾಡಕ್ಟ್ ಸಿಗೋದು ಇಲ್ಲ, ಇಷ್ಟ ಆಗಿರೋವು ಸಿಗಲ್ಲ, ಅದು ನಿಜಾನೇ. ತುಂಬ ಸಿಂಪಲ್ಲಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇವತ್ತಂತೂ ಆ ಸ್ಯಾರಿ ಲುಕ್ಕು ಸಖತ್ತಾಗಿ ಕಾಣಿಸ್ತಾ ಇದ್ಲು ವಿಜಿ ಸ್ಯಾರಿಲಿ. ಇನ್ನೊಂದು ಸ್ಯಾರಿ ಅಷ್ಟೇ, ಡ್ರೆಸ್ಸಸ್ ಅಷ್ಟೇ, ಒಳ್ಳೊಳ್ಳೆ ಕಲೆಕ್ಷನ್ ತೊಗೊತಾ ಇರ್ತಾಳೆ, ಚೆನ್ನಾಗಿರೋದೇ ವೇರ್ ಮಾಡ್ತಾ ಇರ್ತಾಳೆ ಹೇಳ್ರಿ. ಅವಳ ಸೆಲೆಕ್ಷನ್ ಎಲ್ಲ ನನಗೂ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಈಗ ಐಬ್ರೋಗೆ ಅಂತ ಕೂತೀನಿ ನೋಡಿ, ಐಬ್ರೋ ಮಾಡಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇನ್ನೊಂದು 15 ದಿನದಲ್ಲಿ ಮತ್ತೆ ನಾನು ಬರಬೇಕು. ಸೊ ಅವಾಗ ಫುಲ್ಲು ಒಂದು 9 ಗಂಟೆ ಅಷ್ಟರಲ್ಲೇ ಬಂದುಬಿಡ್ತೀನಿ. ನನಗೆ ವ್ಯಾಕ್ಸು ಮತ್ತು ಐಬ್ರೋ ಈ ಥರ ಹೇರ್ ಕಲರು ಎಲ್ಲ ಮಾಡಬೇಕು ನೀನು ಅಂತಂದು ಹೇಳಿದ್ದೀನಿ. ಸರಿ ಆಯಿತು ಮಾಡ್ಕೊಡ್ತೀನಿ ಬಾರಮ್ಮ ಅಂತಂದು ಹೇಳಿದ್ದಾಳೆ. ಹಾಗಾಗಿ ಅವತ್ತು ಬಂದು ಎಲ್ಲ ನೀಟಾಗಿ ಮಾಡಿಸ್ಕೊಂಡು ಹೋಗಬೇಕು. ಈಗ ನಂದೊಂದು ಸ್ವಲ್ಪ ವೀಡಿಯೋ ಎಲ್ಲ ಶೂಟ್ ಮಾಡ್ತಾ ಇದ್ರಂಗೆ. ಅವ್ರದ್ದು ಪೇಜ್ ಇದೆ, ಏಂಜಲ್ ಬ್ಯೂಟಿ ಸಲೂನ್ ಅಂತಂದು ಹೇಳ್ಬಿಟ್ಟು. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೀವು ಫಾಲೋ ಮಾಡ್ಕೊಂಡ್ರೆ ಆಫರ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಅದೆಲ್ಲ ನೀವು ಬಳಸ್ಕೋಬೋದು. ಈಗ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಥ್ರೆಡ್ಡು, ಅದು ಬಾಕ್ಸಲ್ಲೇ ಇರುತ್ತಂತೆ, ಕೈಯಲ್ಲಿ ಇಟ್ಕೊಳ್ಳೋದು,
ಮತ್ತು ಬಾಯಲ್ಲಿ ಹಿಡ್ಕೊಳ್ಳೋದೆಲ್ಲ ಇರಲ್ಲ. ಸೊ ಆರಾಮಾಗಿ ಈ ಥರ ನಾವು ಕೈಯಲ್ಲಿ ಹಿಡ್ಕೊಂಡ್ರೆ ಸ್ವೆಟ್ ಆಗ್ತಾ ಇರುತ್ತೆ ಈ ಬೇಸಿಗೆಯಲ್ಲಿ. ಅದನ್ನು ನಾವು ಬಾಯಲ್ಲಿ ಇಟ್ಕೊಂಡು ಇದು ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇದು ಈಗ ಟ್ರೆಂಡಿಂಗ್ ಅಂತೆ. ಇದು ನನಗೂ ಗೊತ್ತಿರಲಿಲ್ಲ, ಹೇಳ್ತಾ ಇದ್ಲು ವಿಜಿನೇ. ಆ ಥರ ಬಾಕ್ಸಲ್ಲೇ ಥ್ರೆಡ್ ಬರ್ತಾ ಇರುತ್ತೆ, ಅದು ತೊಗೊಂಡು ಆ ಥರ ಐಬ್ರೋ ಮಾಡೋದು ಅಂತಂದು ಹೇಳ್ತಾ ಇದ್ಲು. ಸರಿ ಅಂತಂದು ಹೇಳ್ಬಿಟ್ಟು ಹೌದಾ ಅಂತಂದು ಈಗ ನನಗೆ ಎಲ್ಲ ಮಸಾಜ್ ಮಾಡಿದ್ಲು. ಐಬ್ರೋ ಮಾಡಿ ಆದಮೇಲೆ ನೆಕ್ಸ್ಟ್ ನಮ್ಮ ಮನೆಯವರು ಒಂದು ಜ್ಯೂಸ್ ಕೊಡಿಸಿದ್ರು, ಮತ್ತು ಬಾರ ಮಸಾಲೆ ತಂದು ಕೊಟ್ಟರು. ಕಾರಲ್ಲೇ ಕೂತ್ಕೊಂಡು ತಿಂತೀನಿ ಅಂತಂದು ಅರ್ಧ ಜ್ಯೂಸ್ ನಮ್ಮ ಮನೆಯವ್ರು ಕುಡಿದು ಕೊಟ್ಟರು, ಇನ್ನು ಅರ್ಧ ನಾನು ಕುಡಿತಾ ಇದ್ದೀನಿ. ಸೊ ಹಿಂಗೆ ಆಮೇಲೆ ನಮ್ಮ ಮನೆಯವರು ಹೋಗ್ಬಿಟ್ಟು ಊಟ ಮಾಡೋಣ ಮನೆಯಲ್ಲಿ ಅಂತಂದು ಹೇಳಿದ್ರೆ, ಏನು ಊಟ ಅಂದರು, ನಮ್ಮ ಅಮ್ಮವ್ರ ಮನೆ ಹತ್ರ ಸಾಂಬಾರು ತರ್ತೀನಿ, ರೈಸ್ ಇದೆ ತಿನ್ನೋಣ ಅಂದರೆ, ನೀವು ಅಮ್ಮವ್ರ ಮನೆದಾದರೆ ಬೇಡಮ್ಮ ಅಂತಂದಂದರು. ಯಾಕೆ ಅಂದರೆ ಯಾಕೂ ಇಲ್ಲ ಸುಮ್ಮನೆ ಅಂದರು. ನಾನು ಆಗಲೇ ಅಂದೆ ನಮ್ಮ ಅಮ್ಮವ್ರ ಮನೆಯದ್ದು ಏನಕ್ಕೆ ಅಷ್ಟು ಕೇವಲವಾಗಿ ಮಾತಾಡ್ತೀರಾ, ನಿಮ್ಮ ಅಮ್ಮವ್ರದ್ದಾದ್ರೆ ಬೇಡ, ನೀನು ಮಾಡಿದರೆ ಹೇಳು ತಿಂತೀನಿ ಅಂತಂದು ಹೇಳ್ತೀನಿ ಅಂದರೆ, ಹಂಗಲ್ಲ, ಯಾವಾಗಲೂ ಹೋಗಿ ಕೇಳಿದ್ರೆ ಚೆನ್ನಾಗಿರಲ್ಲ, ಆ ಇಂಟೆನ್ಷನಲ್ಲಿ ನಾನು ಹೇಳಿದ್ದು. ಅದು ಬಿಟ್ಟು ಚೆನ್ನಾಗಿ ಮಾಡಲ್ಲ ಹಂಗೆ ಹಿಂಗೆ ಅಂತಲ್ಲ, ಚೆನ್ನಾಗೇ ಮಾಡ್ತೈತೆ, ನಿನಗಿಂತಲೂ ನಿಮ್ಮ ಅಮ್ಮನೇ ಚೆನ್ನಾಗಿ ಮಾಡ್ತೈತೆ, ಕೇಳೋದು ಬೇಡ, ಏನಾದರೂ ಮನೆಯಲ್ಲಿದ್ದರೆ ತಿನ್ನೋಣ ಅದೇ ಅಂತಂದು ಹೇಳಿದ್ರು. ಅವಾಗ ನಾನೇನು ಹಿಂದೆನೇ ಅಂದ್ಬಿಟ್ಟೆ, ಏನಕ್ಕೆ ಅಷ್ಟೊಂದು ಕೇವಲವಾಗಿ ಮಾತಾಡ್ತೀರಾ ಅಂತಂದು ಅಂದ್ಬಿಟ್ಟೆ. ನನಗೆ ಹಂಗೆ ಅಷ್ಟು ಕೋಪ ಬಂದುಬಿಡ್ತವ್ರು ಅಂದಿದ್ದು ಮಾತಿಗೆ. ಆ ಥರ ಅಲ್ಲ ಅಂತ ಈ ಥರ ಅಂತ ಮತ್ತೆ ನನ್ನ ಸಮಾಧಾನ ಮಾಡಿ ಹೇಳಿದ್ರು. ಆಮೇಲೆ ಗುಡಾಣ ನಾನು ಐಬ್ರೋ ಮಾಡಿಸ್ಕೊಳ್ಳೋಷ್ಟರಲ್ಲಿ ಇದು ಮಣ್ಣಿನ ಮಡಿಕೆ ತೊಗೊಂಡು ಬಂದ್ರು ನಮ್ಮ ಮನೆಯವ್ರು ಹೋಗ್ಬಿಟ್ಟು, ಕಾರಲ್ಲೇ ಇಟ್ಟಿದ್ರು. ಈಗಲೇ ನಾನು ನೋಡ್ತಾ ಇರೋದು 200 ಏನೋ ಕೊಟ್ರಂತೆ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇನ್ಮೇಲೆ ಮಡಿಕೆ ನೀರು ಕುಡಿಯೋಣ ಅಂತಂದು, ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಈ ಬೇಸಿಗೆ ತಂಪಾಗಿ ಕೋಲ್ಡಾಗಿರುತ್ತೆ ನೀರು. ಹಾಗಾಗಿ ಇದನ್ನೆಲ್ಲ ನೋಡಿಬಿಟ್ಟು ಈಗ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಾನು ಉಳಿಕೆಯಾಗಿರೋದು ಪಾರ್ಸಲ್ಸ್ ಎಲ್ಲ ಇತ್ತಲ್ಲ, ಕೊರಿಯರಲ್ಲಿ ಬಂದಿರೋದೆಲ್ಲನೂ, ಸೊ ಇಲ್ಲಿ ಮುಂದೆ ಸ್ವಲ್ಪ ಇಟ್ಕೊಂಡಿದ್ದೆ, ಅವನ್ನೆಲ್ಲ ತಗೊಂಡು ಈಗ ಮನೆ ಒಳಗೆ ಹೋಗ್ತಾ ಇದ್ದೀನಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು.